ಸರ್ಕಾರಕ್ಕೆ ಏನು ಬೇಕಾಗಿದೆಯೋ ಅದು ಉತ್ತರ ಕೊಟ್ಟು ಹೊರಟೋಗ್ತಾರೆ ಅವರು. ಪರ್ಟಿಕ್ಯುಲರ್ ಆಗಿ ಇವತ್ತು ರಾಜ್ಯದಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರದ ದುಡ್ಡು 30 ಕೋಟಿ ಇಷ್ಟು ಅವ್ಯವಹಾರ ಆಗಿರೋದು, ಸರ್ಕಾರದ ಖಜಾನೆ ಲೂಟಿ ಆಗಿರೋದ್ರಿಂದ ಇದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕಾಗಿದೆ. ರಾಜ್ಯಪಾಲರು ಭಾಷಣ ಮಾಡಿದ್ರೆ ಅದು ಜನರಲ್ ಉತ್ತರ, ಎಲ್ಲ 100 ಸಬ್ಜೆಕ್ಟ್ ಮಾತಾಡಿರ್ತಾರೆ, 100 ವಿಚಾರಗಳ ಬಗ್ಗೆ ಉತ್ತರ ಬರುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಉತ್ತರ ಬರಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಅದು ಇನ್ನೂ ಬಹಳಷ್ಟು ನಿಲುವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆ ತಡೆ ನಡೀತಾ ಇದೆ. ಮೊನ್ನೆ ನುಗ್ಗಿದ್ದಾರೆ KPSಗೆ, ಗಲಾಟೆಗಳು ನಡೀತಾ ಇದ್ದಾರೆ, ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ, ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು, ತಾವು ಪತ್ರ ಬರೆದಿದ್ದೀರಾ ಅಕ್ರಮದ ಬಗ್ಗೆ. ಅದರಿಂದ ಇದನ್ನ ಮಾಡೋ ನಾನೇನು ಸರ್ಕಾರದ ಅಲ್ಲಲ್ಲ, ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ, ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಇವರು. ಆ ಪದಗಳನ್ನ ಟ್ರಾನ್ಸ್ಲೇಟೆಡ್ ನಾನು ಹೇಳ್ಬಿಟ್ರೆ ನಿಮ್ಗೆ ನಾವು ಕೂತ್ಕೊಳಕ್ಕೆ ಆಗಲ್ಲ ಇಲ್ಲಿ, ಅಂತ ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಅದನ್ನ ನಾವು ಹೇಳ್ಬೇಕಲ್ಲ, ಕನ್ನಡ ಆದ್ರೂ ಉಳಿಬೇಕಲ್ಲ. ನಾವು ಭಾಷೆ, ನೆಲ, ಜಲ ಪ್ರಮುಖ ಅಂತ ಹೇಳ್ತೀರಿ ಅಧ್ಯಕ್ಷ. ಒಂದೇ ನಿಮಿಷ, ನಾವು ಭಾಷೆ ಬಗ್ಗೆ, ನೆಲದ ಬಗ್ಗೆ ಎಲ್ಲ ನಿಮಗೂ ಗೊತ್ತಿಲ್ಲ. ಈ ಕಡೆ ಇದು ಕನ್ನಡದ ವಿಚಾರ, ಕನ್ನಡ ನೆಲ ಜಲ ಪ್ರಶ್ನೆ. ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂಥದ್ದು ಇವತ್ತು ಪ್ರಮುಖವಾಗಿರುವಂಥದ್ದು. ಮತ್ತು KPFCಯಲ್ಲಿ ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಬಿಡಪ್ಪ ಎಲ್ಲ ನೋಡಿ, ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ 15 ಕೋಟಿ ಕೊಟ್ಟಿದ್ರ. ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ 15 ಕೋಟಿ ಕೊಟ್ಟಿದ್ದೀರ. ಎಕ್ಸಾಮ್ ಮುಗ್ದೋಯ್ತು. ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು, ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು. ಮತ್ತೆ ಎಕ್ಸಾಮು, ಮತ್ತೆ 15 ಕೋಟಿ. ನಾವೇ ಬರಗಾಲ ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದ್ದೀರಿ. ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಹರಾಜು, ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಸುಮ್ಮನೆ ನಾನು 5-6 ಜನ ಅಭ್ಯರ್ಥಿಗಳಲ್ಲ, 2 ಲಕ್ಷ ಅಭ್ಯರ್ಥಿಗಳಿರೋದು. 2 ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ಮುಂಚೆ ನ್ಯಾಯ ಸಿಗ್ಬೇಕು, ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಿ.